ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ? ವ್ಯಾಪಾರ, ಉದ್ಯೋಗ, ಕುಟುಂಬ, ಆರೋಗ್ಯ, ಅನಾರೋಗ್ಯ, ವಿದ್ಯಾರ್ಥಿಗಳ ಒಂದು ಜೀವನ, ಇದೆಲ್ಲವೂ ಕೂಡ ಯಾವ ರೀತಿಯಾಗಿರುತ್ತೆ ಅನ್ನತಕ್ಕಂಥದ್ದು ಪ್ರಮುಖವಾಗಿ ಈ ತಿಂಗಳಲ್ಲಿ ನಾವು ನೋಡಬೇಕು. ಜೊತೆಯಲ್ಲಿ ಈ ತಿಂಗಳಲ್ಲಿ ಗ್ರಹಗತಿಗಳು ಯಾವುದ್ಯಾವುದು ಹೇಗಿದೆ? ಕನ್ಯಾ ರಾಶಿಯವರಿಗೆ ಗುರುಬಲ ಚೆನ್ನಾಗಿ ಇದೆ. ಅಂದರೆ ಗುರುಬಲ 11ನೇ ಮನೆಯಲ್ಲಿದ್ದಾಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಒಂದು ಲಕ್ಷಣ ಪ್ರಮುಖವಾಗಿ. ಅಂದರೆ ಕನ್ಯಾ ರಾಶಿಯೇ ಚೆನ್ನಾಗಿ ಗುರುಬಲ ಬಂದಿದೆ ಅಂತ ಹೇಳಿ ಅರ್ಥ. ಜೊತೆಯಲ್ಲಿ ರಾಶಿಯ ಮೇಲೆ ಶನಿಯ ದೃಷ್ಟಿಯೂ ಕೂಡ ಇದೆ. ಅಂದರೆ ಸಪ್ತಮದಲ್ಲಿ ಶನಿ ಇದ್ದಾನೆ, 10ನೇ ಮನೆಯಲ್ಲಿ ರವಿ ಮತ್ತು ಬುಧನ ಒಂದು ಸಂಯೋಜನೆ ಇರತಕ್ಕಂಥದ್ದು, ಭಾಗ್ಯಭಾವದಲ್ಲಿ ಕುಜ ಸ್ಥಿತನಾಗಿರತಕ್ಕಂಥದ್ದು, 6ನೇ ಮನೆಯಲ್ಲಿ ರಾಹು ಮತ್ತು 12ನೇ ಮನೆಯಲ್ಲಿ ಕೇತು ಮತ್ತು ಶುಕ್ರನ ಒಂದು ಸದ್ಯದ ಗ್ರಹ ಸ್ಥಿತಿಗಳು. ಇದು ಕನ್ಯಾ ರಾಶಿಯವರಿಗೆ. ಇದರ ಆಧಾರದ ಮೇಲೆ ಈ ತಿಂಗಳಲ್ಲಿ ಯಾವ ರೀತಿಯಾಗಿ ಒಂದು ಜೀವನದ ಆಗುಹೋಗುಗಳು ಹೇಗಿರುತ್ತೆ? ಲಾಭ, ನಷ್ಟ, ಸುಖ, ದುಃಖ, ಆರೋಗ್ಯ, ಅನಾರೋಗ್ಯ, ಅಭಿವೃದ್ಧಿ, ಅವನತಿ, ಸಫಲತೆ, ವಿಫಲತೆ, ಇದೆಲ್ಲೂ ಕೂಡ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು ನಾವು ತಿಳಿದುಕೊಂಡು ಅದಕ್ಕೆ ಸರಿಯಾಗಿ ನಾವು ಜೀವನವನ್ನು ರೂಪಿಸಿಕೊಂಡ್ರೆ, ಆ ದಾರಿಯಲ್ಲಿ ನಾವು ಹೋದರೆ ಮುಂದಿನ ಭವಿಷ್ಯದಲ್ಲಿ ಉತ್ತಮವಾದಂತಹ ಪ್ರಗತಿಯನ್ನು, ಯಶಸ್ಸನ್ನು, ಸಾಧನೆಯನ್ನು, ಅಭಿವೃದ್ಧಿಯನ್ನು ಗಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆ ದಿಸೆಯಲ್ಲಿ ಈ ಕನ್ಯಾ ರಾಶಿಯವರಿಗೆ ಹೇಗಿದೆ ಅನ್ನತಕ್ಕಂಥದ್ದನ್ನು ನಾವು ನೋಡೋಣ. ಗುರು 4ನೇ ಮನೆ ಮತ್ತು ಸಪ್ತಮಾಧಿಪತಿಯಾಗಿ ಏಕಾದಶಸ್ಥ 11ನೇ ಮನೆಯಲ್ಲಿ ಇರುವುದರಿಂದ ಅವನಿಗೆ ಈ ಕೆಲವೊಂದು ಸುಖ ಸಂಪತ್ತು ಗಳಿಸುವುದು ಇಂತಹದಕ್ಕೆಲ್ಲ ಅವನು ಸಪೋರ್ಟಿವ್ ಆಗಿ ಇರ್ತಾನೆ. ಅಂದರೆ ಕುಟುಂಬದ ವಿಷಯಕ್ಕೆ ಬಂದಾಗ ನೀವು ಗೃಹ ಸೌಖ್ಯವನ್ನು, ಅಂದರೆ ಒಂದು ಕುಟುಂಬದ ಒಂದು ಕನಸಾಗಿರುತ್ತೆ, ಸ್ವಂತ ಸೂರನ್ನು ಹೊಂದಬೇಕು ಅಂತಕ್ಕಂಥದ್ದು, ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನತಕ್ಕಂಥದ್ದು. ಈ ಸಮಯದಲ್ಲಿ ನೀವು ಮನೆ ಕಟ್ಟುವತಕ್ಕಂತಹ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದರೆ ಅದರಲ್ಲಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಮನೆ ಕಟ್ಟುವುದಕ್ಕೆ ಒಳ್ಳೆಯ ಸಮಯ ಪ್ರಾರಂಭ ಮಾಡುವುದಕ್ಕೆ. ಜೊತೆಯಲ್ಲಿ ಒಂದು ನಿವೇಶನ ಖರೀದಿಯನ್ನು ಮಾಡತಕ್ಕಂಥವ್ರು ಆಸೆ ಇದ್ದರೆ ಆ ನಿವೇಶನ ಖರೀದಿ ಮಾಡ್ಬೋದು. ಇನ್ನು ನಿವೇಶನ ಭೂಮಿಯನ್ನು, ಕೃಷಿ ಭೂಮಿಯನ್ನು ಖರೀದಿ ಮಾಡುವುದಕ್ಕೆ ಉತ್ತಮವಾದಂತಹ ಸಮಯ ಇದೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನು ಯಾರು ಮಾಡ್ತಾ ಇರ್ತಾರೋ ಅವರಿಗೆ ಒಂದು ಒಳ್ಳೆಯ ಒಂದು ಆರ್ಥಿಕವಾದಂತಹ ಹಣ ಗಳಿಸ್ತಕ್ಕಂತಹ ಕೆಲವೊಂದು ಅವಕಾಶಗಳು ಕೂಡ ಈ ತಿಂಗಳಲ್ಲಿ ಬರತಕ್ಕಂಥದ್ದು ಉಂಟು. ಆಸ್ತಿ ಸಂಬಂಧಿತವಾದಂತಹ ಏನಾದರೂ ವಿವಾದಗಳಿದ್ದರೆ ಅದೆಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದು ಅಂತ್ಯ ಕಾಣತಕ್ಕಂತಹ, ಅಂದರೆ ಸುಖಾಂತ್ಯವನ್ನು ಕಾಣತಕ್ಕಂತಹ ಲಕ್ಷಣಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ಯಾವುದೇ ಒಂದು ಫ್ಲಾಟ್ ಇರಬಹುದು ಅಥವಾ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಪೋರ್ಷನನ್ನು ನೀವು ತಗೊಳ್ತಕ್ಕಂಥದ್ದು, ಇಂತಹದಕ್ಕೆಲ್ಲ ಒಳ್ಳೆಯ ಸಮಯ ಇದೆ. ಬಾಡಿಗೆ ಮನೆ ಬದಲಾವಣೆ ಮಾಡತಕ್ಕಂಥದ್ದಕ್ಕೆ ಒಳ್ಳೆಯ ಯೋಜನೆ, ಕಚೇರಿ ಬದಲಾವಣೆ ಮಾಡುವುದಕ್ಕೆ ಒಳ್ಳೆಯ ಸಮಯ. ಹೀಗೆ ಭೂ ಸಂಬಂಧಿತವಾದಂತಹ ಯಾವುದೇ ವ್ಯವಹಾರವನ್ನು ಮಾಡುವುದಕ್ಕೆ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಸಮಯ ಇದೆ ಅನ್ನತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಪ್ರತಿಯೊಬ್ಬರೂ ಗಮನಿಸಬೇಕಾದಂತಹ ಅಂಶ. ಕುಟುಂಬದ ವಿಚಾರ ಬಂದಾಗ ಯಾವ ರೀತಿಯಾಗಿ ಇರುತ್ತೆ ಅನ್ನತಕ್ಕಂಥದ್ದು, ದ್ವಿತೀಯಾಧಿಪತಿ 12ನೇ ಮನೆಯಲ್ಲಿ ಇದ್ದಾಗ ಅವನು ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಆಗ್ತಾನೆ. ಮಾನಸಿಕವಾದಂತಹ ಒಂದು ಶಾಂತಿ ಇರುವುದಿಲ್ಲ, ನೆಮ್ಮದಿ ಇರುವುದಿಲ್ಲ, ಏನೋ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಲ್ಲಿ ಕಿರಿಕಿರಿ ಉಂಟಾಗುತ್ತಾ ಇರುತ್ತೆ ಪದೇ ಪದೇ. ಅದರಲ್ಲೂ ಪರಸ್ಪರ ಸ್ತ್ರೀಯರಲ್ಲಿ ಕೆಲವೊಂದು ಸಮಸ್ಯೆಗಳು ಜಾಸ್ತಿ ಆಗತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ಆದ್ದರಿಂದ ಹೆಣ್ಣು ಮಕ್ಕಳು ಆದಷ್ಟು ತಾಳ್ಮೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕನ್ಯಾ ರಾಶಿಯವರಾಗಿದ್ದರಂತೂ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಇಂತಹ ಸಮಸ್ಯೆಗಳು. ಕಚೇರಿಯಲ್ಲೂ ಕಿರಿಕಿರಿ, ಮನೆಯಲ್ಲೂ ಕಿರಿಕಿರಿ, ಈ ರೀತಿಯಾಗಿ ಅಶಾಂತಿಯುತವಾದಂತಹ ವಾತಾವರಣ ಸೃಷ್ಟಿಯಾಗ್ಬೋದು. ಆದ್ದರಿಂದ ಆ ವಿಚಾರದಲ್ಲಿ ತಾಳ್ಮೆಯಿಂದ ಸಹನಶೀಲರಾಗಿ ವರ್ತಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ತುಂಬ ಪ್ರಮುಖವಾದಂತಹ ಅಂಶ ಆಗಿರುತ್ತದೆ. ಜೊತೆಯಲ್ಲಿ ಈ ಆರ್ಥಿಕವಾದಂತಹ ಸದೃಢತೆ, ಪ್ರತಿಯೊಬ್ಬರಿಗೂ ಕೂಡ ಲಾಭವೇನೋ ಬರುತ್ತೆ, ಹಣ ಚೆನ್ನಾಗಿ ಬರುತ್ತೆ. ಬಂದಂತಹ ಹಣವನ್ನು ಉಳಿಸುವುದಕ್ಕೆ ಆಗುವುದಿಲ್ಲ. ಏನೋ ಒಂದು ಖರ್ಚು ಬಂದು ಕೂಡಿಟ್ಟ ಹಣ ಎಲ್ಲ ಖರ್ಚಾಗತಕ್ಕಂತಹ ಸಂದರ್ಭಗಳು ಕೂಡ ಬರ್ಬೋದು. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ
ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನತಕ್ಕಂತಹ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದುವರಿಯಿರಿ. ಎಷ್ಟೋ ಜನ ಈ ಅನಾವಶ್ಯಕವಾದಂತಹ ಒಂದು ವಸ್ತುಗಳಿಗೆ ಖರೀದಿಗೆ ಹಣವನ್ನು ಹಾಕಿ ದುಡ್ಡೆಲ್ಲ ಕಳೆದುಕೊಳ್ತಾರೆ. ಕೆಲವರಿಗೆ ಈ ಶಾಪಿಂಗ್ ಹೋಗತಕ್ಕಂಥದ್ದೇ ಒಂದು ಹುಚ್ಚು, ಇದರಿಂದ ದುಡ್ಡು ಅನಾವಶ್ಯಕವಾಗಿ ಪೋಲಾಗುತ್ತೆ, ಇಂತಹದ್ದೆಲ್ಲ ಉಂಟಾಗುತ್ತೆ. ಆದ್ದರಿಂದ ಈ ಶಾಪಿಂಗ್ ಸಂಸ್ಕೃತಿ ಏನಿದೆ, ಕೊಳ್ಳುಬಾಕತನ ಅಂತ ಏನು ಹೇಳ್ತಾರೆ, ಇಂತಹದಕ್ಕೆ ಸ್ವಲ್ಪ ಕಡಿವಾಣ ಹಾಕಿಕೊಂಡು ಕನ್ಯಾ ರಾಶಿಯವರು ಅಂತಹ ಒಂದು ಖರೀದಿಯ ಬಗ್ಗೆ ಅಥವಾ ಅನಾವಶ್ಯಕವಾದಂತಹ ವಸ್ತುಗಳನ್ನು ಖರೀದಿಯನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಇಲ್ಲದಿದ್ದರೆ ನೀವು ಆರ್ಥಿಕವಾದಂತಹ ಅಂದರೆ ಹಣಕಾಸಿನ ಸಮಸ್ಯೆಗೆ ಸಿಲುಕಿ ಹಾಕಿಕೊಳ್ಳಬೇಕಾಗುತ್ತೆ. ಅದರಿಂದ ಯಾವುದೋ ಅವಶ್ಯಕ ಇದೆ ಅದು ಮಾತ್ರ ನೀವು ತೆಗೆದುಕೊಳ್ಳತಕ್ಕಂಥದ್ದು, ಅದನ್ನು ಮಾತ್ರ ವ್ಯಾಪಾರ ಮಾಡತಕ್ಕಂಥದ್ದು ಒಳ್ಳೆಯದು. ವ್ಯಾಪಾರ ವ್ಯವಹಾರ ಅಂತಂದಾಗ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥದ್ದು ಯಾವುದೇ ಆದರೂ ಕೂಡ ಈಗಾಗಲೇ ಮಾಡಿದ್ದರೆ ಅದರಿಂದ ಒಳ್ಳೆಯ ಲಾಭ ಬರುತ್ತೆ. ಹೊಸದಾಗಿ ಮಾಡಬೇಕಾದರೆ ನೀವು ಕೆಲವೊಂದು ಪೂರ್ವಾಪರ ಯೋಚನೆಯನ್ನು ಮಾಡಿ ಆ ಮೂಲಕ ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಇಲ್ಲದೇ ಇದ್ದರೆ ನಂಬಿಕಸ್ಥ, ನೀವು ಯಾವುದನ್ನು ನಂಬಿರ್ತಾರೋ ನಂಬಿಕೆಯಸ್ಥರೇ ನಿಮಗೆ ಮೋಸ ಮಾಡತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇರುವುದರಿಂದ ನೀವು ಅಂತಹ ಹೊಸದಾದ ಹೂಡಿಕೆಯನ್ನು ಅಪರಿಚಿತರೊಂದಿಗೆ ವ್ಯವಹಾರವನ್ನು ಮಾಡತಕ್ಕಂಥದ್ದು ಬೇಡ ಅಂತೇಳಿ ಹೇಳಬೇಕಾಗುತ್ತೆ. ಇಲ್ಲಿ ನಿಮಗೆ ಗೊತ್ತೋ ಅಂತಹದ್ದು ನಂಬಿಕಸ್ಥ ವ್ಯವಹಾರವನ್ನು ಈ ತಿಂಗಳಲ್ಲಿ ಮಾಡತಕ್ಕಂಥದ್ದು ಒಳ್ಳೆಯದು. ನಮ್ಮ ಟೈಮ್ ಚೆನ್ನಾಗಿದ್ದರೆ ಯಾರು ಅಪರಿಚಿತರಿದ್ದರೂ ಕೂಡ ಅವರಿಂದಲೂ ಕೂಡ ನಮಗೆ ಒಳ್ಳೆಯದೇ ಆಗುತ್ತೆ, ಅವರಿಂದಲೇ ಲಾಭ ಉಂಟಾಗುತ್ತೆ, ಎಲ್ಲೋದ್ರೂ ಕೂಡ ಲಾಭವೇ ಉಂಟಾಗುತ್ತೆ. ನಮ್ಮ ಟೈಮ್ ಚೆನ್ನಾಗಿಲ್ಲದೇ ಇದ್ದಾಗ ನಾವು ಏನೇ ಮಾಡಿದ್ರೂ ಕೂಡ ಎಲ್ಲವೂ ಕೂಡ ರಿವರ್ಸ್ ಆಗುತ್ತೆ. ಆದ್ದರಿಂದ ಆ ಕಾರಣಕ್ಕೋಸ್ಕರ ನಾನು ಈ ವಿಚಾರವನ್ನು ಹೇಳ್ತಕ್ಕಂಥದ್ದು. ಅದರಿಂದ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇದ್ದರೆ ಅದೆಲ್ಲ ಮುಂದಕ್ಕೆ ಹಾಕಿ. ಪಾರ್ಟ್ನರ್ಶಿಪ್ಪಲ್ಲಿ ಪರಸ್ಪರ ಮನಸ್ತಾಪಗಳು ಬರತಕ್ಕಂತಹ ಲಕ್ಷಣಗಳು ಇರುವುದರಿಂದ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವರಿಗೆ ಒಳ್ಳೆಯ ಅಭಿವೃದ್ಧಿ ಇದೆ. ಪಾರ್ಟ್ನರ್ಶಿಪ್ಪಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು, ಅದು ಕ್ರಮೇಣ ಎಲ್ಲವೂ ಕೂಡ ಸರಿಯಾಗುತ್ತೆ. ಈ ರಾಜ್ಯ ಸರ್ಕಾರಿ ನೌಕರರು, ಕೇಂದ್ರ ಸರ್ಕಾರ ಅಂದರೆ ಸರ್ಕಾರದ ಅಡಿಯಲ್ಲಿ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೋ ಅವರಿಗೆ ಒಂದು ಉತ್ತಮವಾದಂತಹ ಸಮಯ ಇದೆ ಅಂತ ಪ್ರಮೋಷನ್ನ ಬಡ್ತಿ ಅಥವಾ ನೀವು ಅಂದುಕೊಂಡಂತಹ ಸ್ಥಳಕ್ಕೆ ನಿಮಗೆ ವರ್ಗಾವಣೆ ಆಗತಕ್ಕಂಥದ್ದು, ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆ, ಇದೆಲ್ಲವೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ನಿಮಗೆ ಅನುಭವಕ್ಕೆ ಬರತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಜೊತೆಯಲ್ಲಿ ವಿಶೇಷವಾಗಿ ವಿವಾಹದ ವಿಷಯ ಅಂತ ನಾವು ತೆಗೆದುಕೊಂಡರೆ ವಿವಾಹದ ಅವಿವಾಹಿತರೇ, ಯಾಕೆಂದರೆ ಎಷ್ಟೋ ಕುಟುಂಬಗಳಿಗೆ ವಿವಾಹದ ಸಮಸ್ಯೆ ಒಂದಲ್ಲ ಒಂದು ರೂಪದಲ್ಲಿ ಇದೆ. ವಿವಾಹದ ಮೊದಲು ಇದೆ, ದಾಂಪತ್ಯ ಜೀವನದಲ್ಲೂ ಇದೆ, ವಿವಾಹದ ನಂತರದಲ್ಲಿಯೂ ಕೂಡ ಇದೆ. ವಿಚ್ಛೇದನ ಕೇಸುಗಳು ತುಂಬ ನಡೀತಾ ಇದೆ ಕೋರ್ಟಲ್ಲಿ. ಮದುವೆ ಆಗದೇ ಇರತಕ್ಕಂಥವ್ರು ತುಂಬ ಜನ ಇದ್ದಾರೆ. ಪ್ರೇಮ ವಿವಾಹ ಆಗದೇ ಇರತಕ್ಕಂಥ ಪ್ರೇಮ ವೈಫಲ್ಯತೆ ಕಾಡತಕ್ಕಂಥದ್ದು ಎಷ್ಟೋ ಕುಟುಂಬಗಳಲ್ಲಿ ಇದೆ. ಹೀಗಿದ್ದೆಲ್ಲ ನೂರಾರು ಸಮಸ್ಯೆಗಳು ಒಟ್ಟಿಗೆ ವೈವಾಹಿಕ ಸಮಸ್ಯೆ ಅಂತೇಳಿ ಹೇಳ್ಬೋದು. ಈ ಕನ್ಯಾ ರಾಶಿಯವರಿಗೂ ಕೂಡ ಪ್ರಮುಖವಾಗಿ ವಿವಾಹ ಸಂಬಂಧಿತವಾದಂತಹ ಯಾವುದೇ ಸಮಸ್ಯೆ ಇದ್ದರೆ ಅದು ಸ್ವಲ್ಪ ವಿಳಂಬ ಆಗತಕ್ಕಂತಹ ಲಕ್ಷಣಗಳು ಇದೆ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂದರೆ ಮದುವೆಯ ಪ್ರಯತ್ನ ವಿಫಲ ಆಗುತ್ತೆ, ಮುಂದೆ ಮದುವೆ ಆಗುತ್ತೆ ಅಂಥೇಳಿ ಅರ್ಥ. ಉತ್ತಮ ಒಂದು ಸಂಬಂಧ ಕೂಡಿ ಬರುವುದಿಲ್ಲ, ಜಾತಕ ಹೊಂದಾಣಿಕೆ ಬರುವುದಿಲ್ಲ ಅಥವಾ ಒಪ್ಪಿಗೆ ಆಗುವುದಿಲ್ಲ, ಇಂಥ ಯಾವುದೋ ಒಂದು ಸಮಸ್ಯೆಯಿಂದ ವಿಳಂಬ ಆಗಬಹುದು. ಅದರ ವಿಚ್ಛೇದನದ ಒಂದು ಕೇಸ್ ಇದ್ದರೆ ಅದು ವಿಳಂಬ ಆಗಬಹುದು. ದಾಂಪತ್ಯ ಜೀವನದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮನಸ್ತಾಪಗಳು ಬಂದು ಆ ಮೂಲಕ ಸುಖವಾಗಿ ಸಂತೋಷವಾಗಿ ಇರಲಿಕ್ಕೆ ಆಗದೇ ಇರತಕ್ಕಂತಹದ್ದು, ಇಂತಹ ಕೆಲವೊಂದು ಸಮಸ್ಯೆಗಳು ಬರ್ತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ಚರ್ಮ ಸಂಬಂಧಿತವಾದಂತಹ ರೋಗಗಳು ಕಾಣತಕ್ಕಂತಹ ಲಕ್ಷಣಗಳು ಕೂಡ ಇರುತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ಚರ್ಮ ರೋಗಗಳು, ಸಂಬಂಧಿತವಾದಂತಹ ಚರ್ಮ ರೋಗಗಳು ಬಾಧಿಸ್ತಕ್ಕಂತಹ ಲಕ್ಷಣಗಳು ಕೂಡ ಇರುವುದರಿಂದ ಅಂತಹ ಸಮಸ್ಯೆ ಯಾರಿಗೆ ಈಗಾಗಲೇ ಇದೆ ಅವರು ಸೂಕ್ತವಾದಂತಹ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಇಲ್ಲದೇ ಇದ್ದರೆ ಅದು ಇನ್ನೂ ಕಾಯಿಲೆ ಉಲ್ಬಣ ಆಗತಕ್ಕಂತಹ ಲಕ್ಷಣಗಳು ಕೂಡ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಶಕ್ತಿ ಇಂಧನಗಳು, ಪೆಟ್ರೋಲ್ ಬಂಕ್ ಇರಬಹುದು, ಸೋಲಾರ್ ಇರ್ಬೋದು, ಇಂತಹ ವ್ಯವಹಾರವನ್ನು ಯಾರು ಮಾಡ್ತಾರೋ ಅಂತಹ ಬಿಸ್ನೆಸ್ ಮಾಡೋವರಿಗೆ ಒಳ್ಳೆಯ ಸಮಯ ಇದೆ, ಒಂದು ಒಳ್ಳೆಯ ಲಾಭವನ್ನು ಗಳಿಸ್ತಾರೆ ಅಂತ ಹೇಳಿ. ಚಿನ್ನ ಮತ್ತು ಬೆಳ್ಳಿಯ ಒಂದು ಲೋಹಗಳು ಏನದು ಇದು ಕಾಸ್ಟ್ಲಿ ಆಗಿರತಕ್ಕಂತಹ ರತ್ನಗಳು ಇರ್ಬೋದು, ವಜ್ರಗಳಿರ್ಬೋದು, ಚಿನ್ನ ಬೆಳ್ಳಿ ಇಂತಹ ವ್ಯವಹಾರವನ್ನು ಮಾಡತಕ್ಕಂತಹ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಕುಸಿತ ಉಂಟಾಗತಕ್ಕಂತಹ ಲಕ್ಷಣಗಳು ಉಂಟು. ಕೆಲವೊಂದು ಮೋಸ ಹೋಗತಕ್ಕಂತಹ ಲಕ್ಷಣಗಳು ಕೂಡ ಇರೋದ್ರೆ ಎಚ್ಚರಿಕೆಯಿಂದ ವ್ಯಾಪಾರವನ್ನು ಮಾಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಹೊಸದಾಗಿ ಈ ಉಡುಪುಗಳು, ವಸ್ತ್ರಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡತಕ್ಕಂಥವ್ರಿಗೆ ಒಳ್ಳೆಯ ಸಮಯ ಇದೆ.
ಇನ್ನು ಸಿನಿಮಾ ರಂಗದವರಿಗೆ ಸಂಬಂಧಪಟ್ಟಂತೆ ದ್ವಾದಶದಲ್ಲಿ ಶುಕ್ರ ಇರುವುದರಿಂದ ಕೆಲವೊಂದು ನೇರವಾಗಿ ಈ ಸಿನಿಮಾ ರಂಗದಲ್ಲಿ ಕೆಲಸವನ್ನು ಮಾಡತಕ್ಕ ನೌಕರರು ಏನಿದ್ದಾರೆ ಅವರಿಗೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗುತ್ತೆ. ಆದರೆ ಪರದೆಯ ಮೇಲೆ ಬರತಕ್ಕಂಥವ್ರು ಯಾರಿದ್ದಾರೆ ಅಂದರೆ ಸಿನಿಮಾ ನಟರು, ಪೋಷಕ ನಟರು, ಇಂಥವರು ಚಲನಚಿತ್ರ, ಧಾರಾವಾಹಿ ಇಂಥರಲ್ಲಿ ನಡೆಸ್ತಕ್ಕಂಥವ್ರು ಏನಿದ್ದಾರೆ ಅವರಿಗೆ ಅಷ್ಟೊಂದು ಅಭಿವೃದ್ಧಿ ಆಗುವುದಿಲ್ಲ. ಬಂದಂತಹ ಅವಕಾಶಗಳು ಕೈ ತಪ್ಪಿ ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಈ ವಾದಕರು, ಸಂಗೀತಗಾರರು ಇಂಥವರಿಗೆಲ್ಲ ಒಂದು ಒಳ್ಳೆಯ ಸಮಯ ಇದೆ, ಒಳ್ಳೆಯ ವೇದಿಕೆಗಳು ಲಭ್ಯ ಆಗಿ ಆ ಮೂಲಕ ಉತ್ತಮವಾದಂತಹ ಹೆಸರು ಗಳಿಸ್ತಕ್ಕಂತಹ ಜೊತೆಯಲ್ಲಿ ಗೌರವ ಸನ್ಮಾನಗಳ ಕೂಡ ನಿಮಗೆ ಅದರಿಂದ ವಿಶೇಷವಾದ ಪುರಸ್ಕಾರಗಳು ಸಿಗತಕ್ಕಂತಹ ಲಕ್ಷಣಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಅದರಿಂದ ಈ ಎಲ್ಲ ವಿಚಾರಗಳು ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥ ಏಕಾದಶದಲ್ಲಿ ಗುರು ಇರುವುದರಿಂದ ಧಾರ್ಮಿಕ ಒಂದು ದೇವಸ್ಥಾನ, ಆಶ್ರಮಗಳು, ಧಾರ್ಮಿಕ ಕೇಂದ್ರಗಳು ಇಂಥಲ್ಲಿ ಕೆಲಸ ಮಾಡತಕ್ಕಂಥವರು ಒಂದು ವಿಶೇಷವಾಗಿ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ತಿಂಗಳು ಜುಲೈ ತಿಂಗಳು. ಅದರಿಂದ ಒಂದು ಧಾರ್ಮಿಕ ನೇತಾರರಿರ್ಬೋದು, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರಿರ್ಬೋದು, ಅಂತಹ ಯಾವುದೇ ಒಂದು ಪುರೋಹಿತರಿರ್ಬೋದು, ಜ್ಯೋತಿಷಿಗಳಿರ್ಬೋದು, ಅಥವಾ ಸನ್ಯಾಸಿಗಳಿರ್ಬೋದು, ಮಠಾಧಿಪತಿಗಳಿರ್ಬೋದು, ಇಂತಹ ಧರ್ಮದರ್ಶಿಗಳಿರ್ಬೋದು, ಇಂಥ ಯಾವುದೇ ರೀತಿಯ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂತಹ ಮಾಸ ಜುಲೈ ತಿಂಗಳು. ಜೊತೆಯಲ್ಲಿ ಇನ್ನೇನು ಮಾಡಬೇಕು, ಕನ್ಯಾ ರಾಶಿಯವರು ಚೆನ್ನಾಗಿರಬೇಕು, ಇನ್ನೂ ಒಳ್ಳೆಯ ಅಭಿವೃದ್ಧಿ ಆಗಬೇಕಾದರೆ ವಿಷ್ಣುವಿನ ಒಂದು ಸ್ಮರಣೆಯನ್ನು ಮಾಡಿ ವಿಷ್ಣು ಸಹಸ್ರನಾಮ ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು, ಶ್ರೀನಿವಾಸ, ನರಸಿಂಹ, ರಾಮ, ಕೃಷ್ಣ ಇಂಥ ದೇವಾಲಯಕ್ಕೆ ಹೋಗಿ ತುಳಸಿ ಅರ್ಚನೆಯನ್ನು ಮಾಡತಕ್ಕಂಥ ಇವೆಲ್ಲವನ್ನು ಮಾಡಿದಾಗ ಕನ್ಯಾ ರಾಶಿಯವರು ಇನ್ನೂ ಉತ್ತಮವಾದಂತಹ ಒಂದು ಫಲವನ್ನು ಹೊಂದಿ ಆ ಮೂಲಕ ಜೀವನದಲ್ಲಿ ಈ ತಿಂಗಳಲ್ಲಿ ಕೆಲವೊಂದು ಅನಿರೀಕ್ಷಿತವಾದಂತಹ ಅಭಿವೃದ್ಧಿಯನ್ನು ನಾವು ಗಳಿಸುವುದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಹೇಳಿರ್ತಕ್ಕಂತಹ ಪರಿಹಾರವನ್ನು ಆಚರಿಸಿಕೊಳ್ಳಿ, ಎಲ್ಲದೂ ಒಳ್ಳೆಯದಾಗುತ್ತೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾನಿ ಭವಂತು.